ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಮಧ್ಯಾಹ್ನದ ಟೈಮಲ್ಲಿ ತುಂಬಾ ಬೇಜಾರಾಗ್ತಾಯಿತ್ತು. ಹೊರಗಡೆ ಹೋಗಿ ಏನಾದರೂ ತಿನ್ಬರೋಣ ಅಂತ ಹೇಳ್ಬಿಟ್ಟು, ಅತಿಥಿ ಅನ್ನೋ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಪ್ಯೂರ್ ವೆಜ್ಜು. ಹೋಳ್ಗೆ ಮತ್ತು ಚಪಾತಿ ಊಟ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಳ್ಗೆ ತೊಗೊಂಡೆ, ಹಸ್ಬೆಂಡ್ ಚಪಾತಿ ತೊಗೊಂಡ್ರು. ಸೊ, ಇವಾಗಲೂ ಮನೇಲೇ ಇದ್ದು ಕೆಲವೊಂದು ಸರಿ ತುಂಬಾ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಇನ್ನು ವೀಳ್ಯದೆಲೆ ಪ್ಲ್ಯಾಂಟ್ ಬೇಕಾಗಿತ್ತು. ಮನಿ ಪ್ಲ್ಯಾಂಟ್ ಜೊತೆ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ, ಹಾಗಾಗಿ ಒಂದು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಏನೇ ಪ್ಲ್ಯಾಂಟ್ ತೊಗೊಂಡಿದ್ರು ಇಲ್ಲೇ ತುಂಬ ಚೆನ್ನಾಗಿ ಸಿಗುತ್ತೆ. ವೈಭವ್‌ದು ಕೆಲವೊಂದೆಲ್ಲ ಹೋಮ್‌ವರ್ಕ್ ಪೆಂಡಿಂಗ್ ಇತ್ತು. ಹಾಗೆ ಡ್ರಾಯಿಂಗ್ ಕೂಡ ಇತ್ತು. ಅದನ್ನು ಮಾಡ್ತಾ ಕೂತಿದ್ದಾನೆ. ನಾಳೆ ಇಬ್ರದ್ದು ಟೆಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಓದೋದು ಕೂಡ ಇರುತ್ತೆ. ವೈಶು ಕೂಡ ಅಷ್ಟೇ. ನಾಳೆ ಟೆಸ್ಟ್ ಇರೋದ್ರಿಂದ ಕೆಲವೊಂದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅದು ಹಿಂದೆ ಹಿಂದೆ ಹೇಳ್ತಾನೆ ಇರಬೇಕು. ಇಲ್ಲ ಅಂದರೆ ಮಾಡೋದೇ ಇಲ್ಲ. ಅವ್ರಿಗೆ ಟೆಸ್ಟ್ ಇದ್ದಾಗ ಅದು ನಮಗಿದೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ, ಹೇಳ್ತಾನೇ ಇರಬೇಕು. ಆವಾಗೇನೆ ಅವರು ಬರೀತಾರೆ. ಇನ್ನು ನೈಟ್ ಊಟಕ್ಕೆ ಜೋಳದ ನುಚ್ಚಿನ ಅನ್ನ ಹಾಗೆ ಮಜ್ಜಿಗೆ ಸಾರು ಮಾಡ್ತಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನು. ಎಷ್ಟು ಜನಕ್ಕೆ ಈ ಊಟ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ತುಂಬಾ ಹೆಲ್ದಿ ಆಗಿರುವಂಥ ಊಟ. ಮಕ್ಕಳು ಕಣ್ತುಂಬ ನಿದ್ದೆ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಇದು ಊಟ ಅಂದರೆ, ಇದನ್ನು ವಾರಕ್ಕೆ ಒಂದು ಸರಿನಾದರೂ ತಿನ್ನಲೇಬೇಕು. ಅಷ್ಟೊಂದು ಆರೋಗ್ಯಕರ ಊಟ. ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ. ರಾತ್ರಿ ಆಲ್ಮೋಸ್ಟು ಬೇಗ ಆಗೋದನ್ನೇ ಮಾಡ್ಕೊಂಬಿಡ್ತೀನಿ. ಅವಲಕ್ಕಿ, ಉಪ್ಪಿಟ್ಟು ಆ ಥರ ರೈಸ್ ಐಟಮ್ ತುಂಬಾ ಕಡಿಮೆ. ಸೊ, ಇದು ಕೂಡ ಅಷ್ಟೇ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನಾನು ಜೋಳನ ಜಿನ್ನಿಗೆ ಹಾಕ್ಸ್ಕೊಂಬಂದು ನುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೇಮ್ ಉಪ್ಪಿಟ್ಟು ನುಚ್ಚಿದ್ದಂಗೆ ಇರುತ್ತೆ. 1 ಕಪ್ಪಿಗೆ ಒಂದು 4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ. ತುಂಬಾ ಹೆಲ್ದಿ ಆಗಿರುವಂಥ ಊಟ, ನೈಟ್ ಊಟ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.